ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಅರ್ಪಿಸುವ ವಿಶೇಷ ಎಜುಕೇಶನ್ ಎಪಿಸೋಡ್ ಆಗಿರುವಂತಹ ಡಾಕ್ಟರ್ ಡ್ರೀಮ್ಸ್ ಪ್ರೋಗ್ರಾಮ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ. ವೀಕ್ಷಕರೇ, ತುಂಬಾ ಜನಕ್ಕೆ ರಷ್ಯಾಗೆ ಹೋಗಿ ಎಜುಕೇಶನ್ ಮಾಡಬೇಕು ಅಂತ ಆಸೆ ಇರುತ್ತೆ, ಜಾರ್ಜಿಯಾಗೆ ಹೋಗಿ ಎಜುಕೇಶನ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದರಲ್ಲೂ MBBS ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ತುಂಬಾ ಜನಕ್ಕೆ ರಷ್ಯಾ ಮತ್ತೆ ಜಾರ್ಜಿಯಾ ಬಗ್ಗೆ ತುಂಬಾನೇ ಕ್ರೇಜ್ ಇದೆ. ಎಸ್ಪೆಷಲಿ MBBS ಮಾಡಬೇಕು ಅಂತ ತುಂಬಾನೇ ಕ್ರೇಜ್ ಇದೆ. ಇನ್ನೇನು ನೀಟ್ ಎಕ್ಸಾಮ್ಸ್ ಕೂಡ ಬರ್ತಿದ್ದೀರಾ, ಇನ್ನೇನು ಅಪ್ಕಮಿಂಗ್ ಡೇಸ್ ಅಲ್ಲಿ ರಿಸಲ್ಟ್ಸ್ ಕೂಡ ಬರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಕೂಡ ಇರುತ್ತೆ. ತುಂಬಾ ಜನಕ್ಕೆ ಜಾರ್ಜಿಯಾಗೆ ಆಗ್ಬೋದು ಅಥವಾ ರಷ್ಯಾಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅದಕ್ಕೊಂದು ಪ್ಲಾಟ್ಫಾರ್ಮ್ ಇರೋದಿಲ್ಲ. ಸೊ ಇದೆಲ್ಲದಕ್ಕೂ ನಿಮ್ಗೆ ಇವತ್ತು ಉತ್ತರವನ್ನ ಕೊಡೋಕೆ ಈ ಸ್ಪೆಷಲ್ ಎಪಿಸೋಡ್ ಅನ್ನ ಮಾಡ್ತಿರೋದು. ಇದೆಲ್ಲದಕ್ಕೂ ಉತ್ತರ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡ್ರೀಮ್ಸ್ ನ MD ಆಗಿರುವಂತಹ ಮುಬಾರಕ್ ಸರ್. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಓಕೆ ಸರ್, ನಿಮ್ದೊಂದು ಆಡ್ಸ್ ನ ನೋಡಿದಾಗ ಸಾಕಷ್ಟು ಕಂಟ್ರೀಸ್ಗೆ ನೀವು ಸ್ಟೂಡೆಂಟ್ಸ್ ನ ಕಳಿಸ್ತೀರಾ, ಬಟ್ ರಷ್ಯಾ ಮತ್ತೆ ಜಾರ್ಜಿಯಾ ಅಂತ ಬಂದಾಗ ಅದ್ರ ಕ್ರೇಜೇ ಬೇರೆ ಇದೆ ಸರ್. ವೈ ತುಂಬಾ ಜನ ರಷ್ಯಾಗೆ, ತುಂಬಾ ಜನ ಜಾರ್ಜಿಯಾಗೆ ಹೋಗ್ತಿರೋದು ಯಾಕಾಗಿ ಅಂತ? ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ಸುಮಾರು ವಿದ್ಯಾರ್ಥಿಗಳು ಈ ಎರಡು ಕಂಟ್ರಿಗೇನೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗಿರೋದು. ಈಗ ಬಿಫೋರ್ ಕೋವಿಡ್ ಅಂದರೆ ಚೈನಾಗೆ ಸುಮಾರು ವಿದ್ಯಾರ್ಥಿಗಳು ಹೋಗ್ತಿದ್ರು, ಇವಾಗ ಗ್ರಾಜುಯೇಟ್ ಆಗಿ ಸುಮಾರು ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ನೀವು ಅಬ್ಸರ್ವ್ ಮಾಡ್ದಂಗೆ ರಷ್ಯಾ ಮತ್ತು ಜಾರ್ಜಿಯಾನೇ ತುಂಬಾ ಜಾಸ್ತಿ ಕ್ರೇಜ್ ಇದೆ. ಈಗ ವೈ ರಷ್ಯಾ ಅಂತ ನಾನು ಮಾತಾಡೋಕ್ಕೆ ಬಂದರೆ, ಈ 2025ಗೆ ಆಲ್ಮೋಸ್ಟ್ 40 ವರ್ಷ ಆಯಿತು. ಆಲ್ಮೋಸ್ಟ್ 40 ಇಯರಿಂದ ಬಂದು ಇಂಡಿಯನ್ಸು ರಷ್ಯಾಗೆ ಹೋಗ್ತಾ ಇರೋದು. ಆ 40 ವರ್ಷದಿಂದ ವಿದ್ಯಾರ್ಥಿಗಳು ಆ ಕಡೆ ಹೋಗ್ತಾ ಇದ್ದಾರೆ ಅಂದರೆ ಸುಮಾರು ಬೆನಿಫಿಟ್ಗಳಿದೆ. ರಷ್ಯಾ ಹೋಗೋ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ಬರುವಂಥ ಗೌರ್ಮೆಂಟ್ ಫಂಡ್ ಇರೋದ್ರಿಂದ ಬಂದು ನಮ್ಮ ಸ್ಪೆಷಲಿ ನಮ್ಮ ಇಂಡಿಯನ್ ಸ್ಟೂಡೆಂಟ್ಗೆ ತುಂಬಾ ಯೂಟಿಲೈಸ್ ಆಗ್ತಾ ಇದೆ. ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇದೆ. ಆ ಮೂರನೇ ಬೆನಿಫಿಟ್ ಅಂದರೆ ಅಲ್ಲಿ ಸ್ಟೂಡೆಂಟ್ಗೆ ಸೆಕ್ಷನ್ ವೈಸು. ಎಕ್ಸಾಂಪಲ್, ಈಗ ನಮ್ಮ ಭಾರತದಲ್ಲಿ ಹೇಗಿರುತ್ತೆ ಅಂದರೆ, ಒಂದೇ ಕ್ಲಾಸ್ ರೂಮಲ್ಲಿ ಬಂದು ಟೋಟಲ್ ಓವರಾಲ್ 150-200 ಸ್ಟೂಡೆಂಟ್ಗೆ ಕೂಡಿಸ್ಕೊಂಡು ಪಾಠ ಮಾಡ್ತೀರಾ. ಬಟ್ ಅಬ್ರಾಡಲ್ಲಿ ಸ್ಪೆಷಲಿ ರಷ್ಯಾ ಅಂತ ನಾನು ಮಾತಾಡೋಕ್ಕೆ ಬಂದರೆ ಮಿನಿಮಮ್ ಅಂದರೂ ಕೂಡ 12-15 ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ. ಇದೆಲ್ಲ ಬೆನಿಫಿಟ್ ಇರುತ್ತೆ. ಮತ್ತು ನಮಗೆ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು, ಬೇರೆ ಬೇರೆ ಆಪ್ಷನ್ಸ್ಗಳು ತಗೋಬೇಕಂದ್ರೆ ಸುಮಾರು ಆಪರ್ಚುನಿಟಿಗಳಿರುತ್ತೆ. ಅದಕ್ಕೋಸ್ಕರ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಂದ್ರೆ ಅದು ಕೂಡ ನಿಮಗೆ ರಷ್ಯಾ ಅಂದಿದ ತಕ್ಷಣವೇ ಗೌರ್ಮೆಂಟ್ ಫಂಡ್ ಅಂತ ನಾನು ಹೇಳಿದೆ. ಅದು ನಮ್ಮ ಇಂಜಿನಿಯರಿಂಗ್ ಓದುವಂಥ ಒಂದು ದುಡ್ಡಲ್ಲಿ ವಿದೇಶದಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ರಷ್ಯಾ. ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ವಿದ್ಯಾರ್ಥಿಗಳು ರಷ್ಯಾಗೆ ಹೋಗ್ತಾರೆ. ಈಗ ಅದೇ ನಾನು ಜಾರ್ಜಿಯಾ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ, ಜಾರ್ಜಿಯಾದಲ್ಲಿರುವಂಥ ಒಂದು ಯುರೋಪಿಯನ್ ಕಾಂಟಿನೆಂಟ್ ಅದು. ಈಗ ಯುರೋಪಿಯನ್ ಕಾಂಟಿನೆಂಟ್ ಅಂದರೆ ಸ್ಟೂಡೆಂಟ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಟೋಟಲಿ ಇಂಗ್ಲೀಷ್ ಮೀಡಿಯಮು. ಟೋಟಲಿ ಇಂಗ್ಲೀಷ್ ಆಗಿರೋದ್ರಿಂದ ಬಂದು ಯಾವುದೇ ರೀತಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಬರೋಲ್ಲ. ಯುರೋಪಿಯನ್ ಕಾಂಟಿನೆಂಟು ಮತ್ತು ವುಮೆನ್ ಡಾಮಿನೇಟೆಡ್ ಕಂಟ್ರಿ ಅಂದರೆ 7 ಗರ್ಲ್ಸ್ಗೆ 3 ಬಾಯ್ಸ್ ಇರೋದು. ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ. ಇವತ್ತರೆಗೂ 0% ಕ್ರೈಮ್ ಇದೆ. ಮತ್ತು ಇನ್ನೊಂದು ಏನಂದರೆ, ಜಾರ್ಜಿಯಾದಿಂದ ನಿಮಗೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಟಾಪ್ 5 ಕಂಟ್ರೀಸು. ಈಗ ನಾವು ಅತಿ ದೊಡ್ಡ ಕಂಟ್ರಿ, ಅತಿ ಡೆವಲಪ್ಡ್ ಆಗಿರುವಂಥ ಕಂಟ್ರಿ ಅಂದರೆ ಟಾಪ್ 5 ಕಂಟ್ರೀಸ್ ನಮಗೆ ಬರುತ್ತೆ. ಅದು USA, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮತ್ತು UAE. ಈ 6 ಕಂಟ್ರೀಸಿಂದ ಬಂದು ಜಾರ್ಜಿಯಾದಿಂದ ಮಕ್ಕಳು ಟ್ರಾನ್ಸ್ಫರ್ ತೊಗೋಬೋದು. ಆ ಟ್ರಾನ್ಸ್ಫರ್ ತೊಗೊಂಡು ಹೋಗುವಂಥ ಫೆಸಿಲಿಟೀಸ್ ಕೂಡ ನಮ್ಮ ಜಾರ್ಜಿಯಾದಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಮತ್ತು ಪ್ರೈವೇಟ್ ಕಾಲೇಜಸ್ಸಿಂದ ಬಂದು ಅವಕಾಶ ಮಾಡಿಕೊಡ್ತಾ ಇದೆ. ಆ ಒಂದು ಪ್ರಾಸೆಸ್ಗೆ ಹೆಲ್ಪ್ ಮಾಡ್ತಿರೋದು ಟೋಟಲ್ ಆಗಿ ಡಾಕ್ಟರ್ ಡ್ರೀಮ್ಸಿಂದ. ನೀವೀಗ ತಾನೇ ಹೇಳಿದ್ರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇರುತ್ತೆ ಅಂತ, ಟಾಪ್ 5 ಕಂಟ್ರೀಸ್ಗೆ ಅಂತ. ಸೊ ಅದಕ್ಕೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಅದಕ್ಕೆ ಏನಾದರೂ ಎಕ್ಸಿಟ್ ಎಕ್ಸಾಮ್ಸ್ ಇರುತ್ತಾ, ಯಾವ ರೀತಿ ಅಂತ? ಈಗ ಎಕ್ಸಿಟ್ ಎಕ್ಸಾಮ್ ಅಂದರೆ, ಈಗ ಸ್ಟೂಡೆಂಟ್ಗಳಿಗೆ ಒಂದು MBBS 6 ವರ್ಷ, MBBS 6 ವರ್ಷ ಅಂದಮೇಲೆ ಈಗ 4 ವರ್ಷ ಮುಗಿದಾದ್ಮೇಲೆ 5th ಇಯರ್ ಆ್ಯಂಡ್ 6th ಇಯರ್ ಅವ್ರಿಗೆ ಏನು ಟೈಮ್ ಸಿಗುತ್ತಲ್ಲ, ಆವಾಗ ಏನು ಮಾಡ್ತಾರೆ ಅಂದರೆ ಆ ಕಂಟ್ರಿಗೆ ಪ್ರಿಫರ್ಡ್ ಆಗಿ ಆ ಕಂಟ್ರಿ ಎಂಟ್ರೆನ್ಸನ್ನು ಓದೋಕ್ಕೆ ಬಂದು ಹೆಲ್ಪ್ ಮಾಡ್ತಾರೆ ಕಾಲೇಜಿಂದ. ಸ್ಪೆಷಲಿ ಜಾರ್ಜಿಯಾ ಅಂತ ನಾನು ಮಾತಾಡೋಕ್ಕೆ ಬಂದರೆ, SEU ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ, ಒನ್ ಆಫ್ ದಿ ಲಕ್ಸುರಿಯಸ್ ಮೆಡಿಕಲ್ ಕಾಲೇಜ್, ಒನ್ ಆಫ್ ದಿ ಪ್ರೀಮಿಯಂ ಮೆಡಿಕಲ್ ಕಾಲೇಜ್ ಅಂದರೆ ಜಾರ್ಜಿಯಾದಲ್ಲಿ ಬರೋದು SEU ಮಾತ್ರ. ಆ SEU ಯೂನಿವರ್ಸಿಟಿ ಬಂದು ಸುಮಾರು 19 ಮೆಡಿಕಲ್ ಕ್ಯಾಂಪಸಸ್ ಇದೆ. ಅವ್ರದ್ದು 19 ಮೆಡಿಕಲ್ ಕ್ಯಾಂಪಸಸ್ ಇದೆ. ಮತ್ತು ನಮ್ಮ ಸ್ಟೂಡೆಂಟ್ಗೆ ಆ ಕ್ಲಿನಿಕಲ್ ರೊಟೇಷನ್ಗೆ, ಯಾಕಂದರೆ ರೋಬೋಟಿಕ್ ಟೆಕ್ನಾಲಜಿ ಜಾರ್ಜಿಯಾ ಅಂದಿದ ತಕ್ಷಣವೇ ಅದು ರೋಬೋಟಿಕ್ ಟೆಕ್ನಾಲಜಿ ಕೊಡ್ತಾರೆ, ಕೆಡಾವರ್ಸ್ ಕೊಡಲ್ಲ, ಅಂದರೆ ಡೆಡ್ ಬಾಡಿ ಕೊಡಲ್ಲ ಅಂತ ಮಾತಾಡ್ತಾರೆ. ಬಟ್ SEUದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇವ್ರದೇ ಆದಂಥ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ಇರೋದ್ರಿಂದ ಬಂದು SEUದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿಗಳಿರುತ್ತೆ. ಮತ್ತು ಅವ್ರದ್ದು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳಿಗೆ ಕಳಿಸ್ತಾರೆ ಅವರು. ಒಂದು ಮಿನಿಮಮ್ ಪ್ಯಾಕೇಜ್, ಈಗ ಜಾರ್ಜಿಯಾದಲ್ಲಿ ಅಂದರೆ ಒಂದು ಮಿನಿಮಮ್ ಬಜೆಟಲ್ಲಿ ಅಂದರೂ ಕೂಡ, ಈಗ ಕಂಪೇರ್ ಟು ಇಂಡಿಯಾ ಒಂದು ಅದಕ್ಕಿಂತ ಒಂದು ಕಡಿಮೆ ಬಜೆಟಲ್ಲಿ ಜಾರ್ಜಿಯಾದಲ್ಲಿ ಇವತ್ತು ಸ್ಟೂಡೆಂಟ್ ಎಜುಕೇಷನನ್ನು ಮಾಡ್ತಾರೆ. ಮತ್ತು ಜಾರ್ಜಿಯಾದಲ್ಲಿ ಇರುವಂಥ SEU
ಯು ಮೆಡಿಕಲ್ ಕಾಲೇಜಿಂದ ನಮ್ಮದೇ ಓನ್ ಎಕ್ಸ್ಕ್ಲೂಸಿವ್ ಪಾರ್ಟ್ನರ್ ಆಗಿರೋದ್ರಿಂದ ಬಂದು ನಮ್ಮದೇ ಓನ್ ಹಾಸ್ಟೆಲ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಫುಡ್ ಫೆಸಿಲಿಟಿ, ಲಾಟ್ ಆಫ್ ಬೆನಿಫಿಟ್ಸ್ ಇದೆ ಜಾರ್ಜಿಯಾದಲ್ಲಿ. ಸೊ ಇದೆಲ್ಲ ಬಂದು ಡಾಕ್ಟರ್ ಡ್ರೀಮ್ಸಿಂದ ನಾವು ಸುಮಾರು ಈ ಒಂದು ಮೆಡಿಕಲ್ ಕಾಲೇಜ್ಗೆ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SEU ಜಾರ್ಜಿಯಾ ನ್ಯಾಷನಲ್ ಯೂನಿವರ್ಸಿಟಿಗೆ ಕಳಿಸ್ಕೊಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಕೂಡ ಬರುತ್ತೆ. ಎಷ್ಟು ಮಾರ್ಕ್ಸ್ ಬಂದರೆ ಜಾರ್ಜಿಯಾಗೆ ಹೋಗ್ಬೋದು ಅಥವಾ ರಷ್ಯಾಗೆ ಹೋಗ್ಬೇಕು, ಈ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೇನೆ ಮ್ಯಾಮ್? ಈಗ ಕ್ಯಾಟಗರಿ ವೈಸ್ ನಾನು ಮಾತಾಡೋಕೆ ಬಂದರೆ OBC SC ST ಕ್ಯಾಟಗರಿ ಇರುವಂಥ ವಿದ್ಯಾರ್ಥಿಗಳಿಗೆ 113 ಮಾರ್ಕ್ಸ್ ಬಂದರೆ ಸಾಕು. OBC SC ST ಕ್ಯಾಟಗರಿ ಇರೋರು MBBS ರಷ್ಯಾ ಅಥವಾ ಜಾರ್ಜಿಯಾದಲ್ಲಿ ಮಾಡ್ಬೋದು. ಅದೇ ಜನರಲ್ ಕ್ಯಾಟಗರಿ ಆಗಿದ್ರೆ 144 ಮಾರ್ಕ್ಸ್ ಬಂದಿದ್ರೆ ಸಾಕು. ಜಾರ್ಜಿಯಾ ಮತ್ತು ರಷ್ಯಾದಲ್ಲಿ ಇರುವಂಥ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಓಕೆ, ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ ಸರ್? ರಷ್ಯಾಲಿ ಇರ್ಬೋದು, ಜಾರ್ಜಿಯಾ ಆಗಿರ್ಬೋದು, ಎಷ್ಟು ಮೆಡಿಕಲ್ ಕಾಲೇಜಸ್? ಟೋಟಲ್ ಬಂದು ನಿಮಗೆ ರಷ್ಯಾದಲ್ಲಿ ಅಂತ ನಾನು ಮಾತಾಡೋಕೆ ಬಂದರೆ ಸುಮಾರು 26ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಸ್ ಬಂದು ನಮ್ಮ ರಷ್ಯಾದಲ್ಲಿ ಅವೈಲೇಬಲ್ ಇರೋದು. ಒಂದು 26 ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಒನ್ ಆಫ್ ದಿ ಪ್ರೀಮಿಯಂ ಮೆಡಿಕಲ್ ಕಾಲೇಜ್. ಯಾಕಂದರೆ ಈಗ ಆ ಫಿಲ್ಟರ್ ಆಗ್ತಾರೆ ಅದರಲ್ಲಿ ಸ್ಟೂಡೆಂಟು ಕೂಡ. ಈಗ ಒಂದು ಟೈಮ್ ಇತ್ತು ನಾವೇ ಸಜೆಸ್ಟ್ ಮಾಡ್ತಿದ್ವಿ ಈ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಂತ. ಇವಾಗಿರೋ ಜನ್ರೇಷನ್ ಪ್ರಕಾರ ನೋಡಬೇಕಂದ್ರೆ ತುಂಬಾ ಒಂದು ಖುಷಿ ಅನಿಸುತ್ತೆ ನಮಗೆ. ಅವರವರೇ ಬಂದು ರಿಸರ್ಚ್ ಮಾಡಿ ಬಂದು ಸರಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ ಅಂತ ಕೇಳ್ತಾರೆ. ಯಾಕಂದರೆ ಒಂದು ಅವೇರ್ನೆಸ್ಸನ್ನು ಡಾಕ್ಟರ್ ಡ್ರೀಮ್ಸ್ನ ಸುಮಾರು ವರ್ಷಗಳಿಂದ ಈ ಒಂದು ಪ್ರಾಸೆಸ್ಸಲ್ಲಿ ನಾವು ಇದ್ದೀವಿ. ಒಂದು ಸುಮಾರು ಅವೇರ್ನೆಸ್ಗಳು ಕೊಟ್ಟಿದ್ದೀವಿ, ಸುಮಾರು ಮೀಡಿಯಾ ಮುಖಾಂತರ ಮತ್ತು ಇವ್ರಿಗೆ ಮೆಟಾ ಸೋಷಿಯಲ್ ಮೀಡಿಯಾ ಮುಖಾಂತರ ಬಂದು ಸುಮಾರು ಅವೇರ್ನೆಸ್ಸನ್ನು ಕೊಟ್ಟಿರೋದ್ರಿಂದ ಇವತ್ತು ಸ್ಟೂಡೆಂಟೇ ಬಂದು ಒಂದು ಸರ್ ಈ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದ್ರೆ ಹೇಗಿರುತ್ತೆ, ಈ ಮೆಡಿಕಲ್ ಕಾಲೇಜಲ್ಲಿ ನಿಮ್ಮ ಹತ್ರ ಆಪ್ಷನ್ಸ್ ಇದೆಯಾ ಅಂತ ಬಂದು ಕೇಳ್ತಾರೆ. ಸೊ ಅದರಲ್ಲಿ ಇವಾಗ ಪ್ರೀಮಿಯಂ ಮೆಡಿಕಲ್ ಕಾಲೇಜ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ ಟೋಟಲಿ ಬಂದು ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಒನ್ ಆಫ್ ದಿ ಪ್ರೀಮಿಯಂ ಲಕ್ಸುರಿಯಸ್ ಮೆಡಿಕಲ್ ಕಾಲೇಜ್. ಅದು ಇವಾಗ ರಷ್ಯಾದಲ್ಲಿರುವಂಥ 2ನೇ ರ್ಯಾಂಕಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಅದು ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ರೀಸೆಂಟ್ಲಿ ಬಂದು ಮತ್ತು ರೆಕ್ಟರ್ ಮತ್ತು ವೈಸ್ ರೆಕ್ಟರ್ ಕೂಡ ಇಂಡಿಯಾಗೆ ಬಂದಿದ್ದರು. ಮತ್ತು ಯಾರ್ಯಾರು ಅಡ್ಮಿಷನ್ ಆಗಿದ್ರೋ ಬಿಫೋರು ಅವರಿಗೆಲ್ಲ ಅಡ್ಮಿಷನ್ ಲೆಟರ್ಸ್ ಎಲ್ಲ ಕೊಟ್ಟರು. ಸೊ ತುಂಬ ಹ್ಯಾಪಿ ಮೂಮೆಂಟ್ ಅಂತ ಅನಿಸ್ತು. ಯಾಕಂದರೆ ಇಂಡಿಯಾಗೂ ಮತ್ತು ರಷ್ಯಾಗೂ ತುಂಬ ಚೆನ್ನಾಗಿದೆ ರಿಲೇಷನ್ಶಿಪ್ಪು, ಯಾವುದೇ ರೀತಿ ತೊಂದರೆಗಳಿಲ್ಲ. ಮತ್ತು ನಿಮಗೆ ಸುಮಾರು ಮಕ್ಕಳು ಹೋಗ್ತಾರೆ. ಈಗ ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಏನಕ್ಕೆ ಅಂದರೆ ಪ್ರಿಫರ್ಡು 4 ಬ್ಯಾಚಸ್ಸು ಡಾಕ್ಟರ್ ಡ್ರೀಮ್ಸಿಂದನೇ ಪಾಸ್ಡ್ ಔಟ್ ಆಗಿದೆ. 4 ಬ್ಯಾಚಸ್ ಪಾಸ್ಡ್ ಔಟ್ ಆಗಿರೋದ್ರಿಂದ ನಮ್ಮ ಹತ್ರ ರಿಸಲ್ಟ್ ಇದೆ. ಆನ್ ಕ್ಯಾಂಪಸ್ ರಿಸಲ್ಟ್ ಇರೋದ್ರಿಂದ ಬಂದು ಟೋಟಲ್ ಓವರಾಲ್ ನಮ್ಮ ಡಾಕ್ಟರ್ ಡ್ರೀಮ್ಸ್ ರಿಸಲ್ಟ್ ಬರ್ತಿರೋದು 75%. ಈಗ ಎಕ್ಸಿಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ ಅಂತ ಮಾತಾಡ್ತೀರಾ. ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಟೂಡೆಂಟ್ಗೆ ರಷ್ಯಾಗೆ ಜಸ್ಟ್ ಕಳಿಸೋದೇ ಕೆಲಸ ಅಲ್ಲ, ನಾಳೆ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಟೋಟಲ್ ಆಗಿ ಡಾಕ್ಟರ್ ಡ್ರೀಮ್ ಜವಾಬ್ದಾರಿ ತಗೊಳುತ್ತೆ. ಇನ್ ಆ್ಯಂಡ್ ಔಟು ನಿಮಗೆ ಎಲ್ಲ ಮೆಡಿಕಲ್ ಕಾಲೇಜಸಲ್ಲಿ ಕೂಡ ದಿ ಬೆಸ್ಟು ಆಪ್ಷನ್ಸನ್ನು ಮಾಡಿಕೊಡ್ತೀವಿ. ಈಗ ನಿಮಗೆ ಅದಲ್ಲದೆ ನಿಮಗೆ ಸಿಫ್ತಿಕಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬರುತ್ತೆ, ಓರಿಯಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬರುತ್ತೆ, ಅದಾದಮೇಲೆ ಬಷ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬರುತ್ತೆ, ಪೆತ್ರೋಜಾವ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬರುತ್ತೆ. ಈ ಥರ ಬಂದು ಡಿಫ್ರೆಂಟ್ ಮೆಡಿಕಲ್ ಕಾಲೇಜಸ್ಗೆ ಬಂದು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಡ್ರೀಮ್ಸಿಂದ ಕಳಿಸ್ಕೊಡ್ತೀವಿ. ಅದು ಕೂಡ ಒಂದು ಮಿನಿಮಮ್ ಒಂದು ಬಡ್ಜೆಟಲ್ಲಿ ಸ್ಟೂಡೆಂಟ್ಗೆ ನಮಗೆ ನಮ್ಮ ಡಾಕ್ಟರ್ ಡ್ರೀಮ್ಸಿಂದ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್, ಇನ್ನು ಜಾರ್ಜಿಯಾಲಿ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ ಅಂತ? ಮೇಡಮ್ ಜಾರ್ಜಿಯಾದಲ್ಲಿ ಬಂದು ಸುಮಾರು ನಿಮಗೆ ಒಂದು 13ರಿಂದ 14 ಮೆಡಿಕಲ್ ಕಾಲೇಜಸ್ ಇದೆ. ಅದರಲ್ಲೂ ಕೂಡ ಈಗ ಒಂದು ಮಿನಿಮಮ್ ಅಂದರೂ ಕೂಡ ಒಂದು ದಿ ಬೆಸ್ಟ್ ಒಂದು ಟಾಪ್ 5 to 6 ಮೆಡಿಕಲ್ ಕಾಲೇಜ್ ಅಂದರೆ ಒಂದು SEU ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ. ಇದು ಒನ್ ಆಫ್ ದಿ ಬೆಸ್ಟ್ ಮೆಡಿಕಲ್ ಕಾಲೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು ಬಂದು ನಮಗೆ TBC ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬರುತ್ತೆ. ಮೂರನೇದು ಬತ್ತುಮಿ ಶೋಟಾ ಮೆಡಿಕಲ್ ಯೂನಿವರ್ಸಿಟಿ ಬರುತ್ತೆ. ಮತ್ತು SEU ಅವೆಸಿನಾ ಒಂದು ಬಂದಿದೆ. ಈಗ ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಬಂದಿದೆ. ಇದೆಲ್ಲ ಒಂದು 5 ರಿಂದ 6 ಮೆಡಿಕಲ್ ಕಾಲೇಜಸಲ್ಲಿ ಸುಮಾರು ವಿದ್ಯಾರ್ಥಿಗಳು ಸ್ಪೆಷಲಿ ನಮ್ಮ ಸೌತಿಂದ ವಿದ್ಯಾರ್ಥಿಗಳು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇದಕ್ಕೆಲ್ಲ ಅವಕಾಶ ಬಂದು ನಮ್ಮ ಡಾಕ್ಟರ್ ಡ್ರೀಮ್ಸಿಂದ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಜಾರ್ಜಿಯಾದಲ್ಲಿ ಬಂದು ನೀವು ಪೋಷಕರು ಕಂಪ್ಯಾರಿಸನ್ ಕೂಡ ಮಾಡ್ಕೋಬೋದು. ಡಾಕ್ಟರ್ ಡ್ರೀಮ್ಸಲ್ಲಿ ಕೊಡುವಂಥ ಫೆಸಿಲಿಟಿ ಸ್ಪೆಷಲಿ ಜಾರ್ಜಿಯಾದಲ್ಲಿ ಯಾವ ಏಜೆನ್ಸಿನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮದೇ ಆದಂಥ ಒಂದು ಹಾಸ್ಟೆಲ್ ಫೆಸಿಲಿಟಿನ ಕೊಟ್ಟಿದ್ದೀವಿ, ನಮ್ಮದೇ ಆದಂಥ ಟೀಮ್ ಇಟ್ಟಿರೋದ್ರಿಂದ ಸ್ಟೂಡೆಂಟ್ಗೆ ಅಡ್ಮಿಷನ್ ಅಪ್ಲೈ ಮಾಡಬೇಕಾದ್ರೂ ಕೂಡ ಅಲ್ಲಿ ನಮ್ಮ ಟೀಮನ್ನು ಕೆಲಸ ಮಾಡುತ್ತೆ. ಇಟ್ ಇಸ್ ನಾಟ್ ಲೈಕ್ ಈಗ ಟೋಟಲಿ ಆ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ಕೂತಿಲ್ಲ ನಾವು. ಅಲ್ಲಿ ಸ್ಟೂಡೆಂಟ್ಗೆ ಸುಮಾರು ಜನ ಅಡ್ಮಿಷನ್ ತೊಗೊತಾರೆ. ಸೆಪ್ಟೆಂಬರ್ ಅಕಾಡೆಮಿಕ್ಸ್ ಅಂತ ಮಾರ್ಚ್ ಅಕಾಡೆಮಿಕ್ಸ್ಗೆ ಕಳಿಸ್ತಾರೆ. ಆಲ್ಮೋಸ್ಟ್ 5 to 6 ಮಂತ್ ವೇಸ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ಡ್ರೀಮ್ಸ್ಗೆ ನೀವು ಏನಾದರೂ ಬಂದರೆ ಜಾರ್ಜಿಯಾದಲ್ಲಿರುವಂಥ ನಿಮಗೆ ಡಾಕ್ಯುಮೆಂಟೇಷನ್ ತುಂಬ ಈಸಿಯಾಗಿ ಮಾಡಿಕೊಡ್ತೀವಿ. ಯಾಕಂದರೆ ನಮ್ಮದೇ ಆದಂಥ ಟೀಮ್ ಇದೆ. ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಓದಬೇಕಂತ ಹೇಳಿದ್ರೆ ಮಿನಿಮಮ್ 25 ರಿಂದ 30 ಲಕ್ಷ ರೂಪಾಯಿ ಏನಾದರೂ ನಿಮ್ದು ಏನಾದರೂ ಬಡ್ಜೆಟ್ ಇದ್ದರೆ ಅಲ್ಲಿರುವಂಥ ಟಾಪ್ ಯೂನಿವರ್ಸಿಟಿಯಲ್ಲಿ ಬಂದು MBBSನ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಕೆಲಸ ಮಾಡೋವರೆಗೂ
ಟೋಟಲ್ ಆಗಿ ಜವಾಬ್ದಾರಿ ತಗೊಳುತ್ತೆ ಡಾಕ್ಟರ್ ಡ್ರೀಮ್ಸ್. ಓಕೆ ಸರ್, ನೀವೀಗ ತಾನೇ ಹೇಳಿದ್ರಿ ರಷ್ಯಾಲಿ 26 ಮೆಡಿಕಲ್ ಕಾಲೇಜಸ್ ಇದೆ, ಜಾರ್ಜಿಯಾಲಿ 13 to 14 ಮೆಡಿಕಲ್ ಕಾಲೇಜಸ್ ಇದೆ ಅಂತ. ಸೊ ಆ ಕಾಲೇಜಸ್ಗೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಹೋಗ್ಬೋದು MBBS ಮಾಡೋದಕ್ಕೆ ಅಂತ? ಮ್ಯಾಮ್ ಟೋಟಲಿ ಈಗ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡೋದಂದ್ರೆ ಆಲ್ಮೋಸ್ಟ್ 11 ಮೆಡಿಕಲ್ ಕಾಲೇಜಸ್ ಇದೆ. ಆ 11 ಮೆಡಿಕಲ್ ಕಾಲೇಜಸಲ್ಲಿ ನೀವು ಓವರಾಲ್ ನೋಡೋಕೆ ಬಂದರೆ ನೀವು ಅಪ್ರಾಕ್ಸಿಮೇಟ್ 1000 to 1500 ಸ್ಟೂಡೆಂಟು ಕರ್ನಾಟಕದಿಂದ ಟ್ರಾವೆಲ್ ಮಾಡ್ತಾರೆ. 1000 to 1500 ವಿದ್ಯಾರ್ಥಿಗಳು ಈಗ ನಮ್ಮ ಕರ್ನಾಟಕದಿಂದ ಟ್ರಾವೆಲ್ ಮಾಡ್ತಿರೋದ್ರಿಂದ ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಸಲ್ಲಿ ಬಂದು ಇಂಡಿಯನ್ ಫುಡ್ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ, ಪ್ರಾಬ್ಲಮ್ ಇಲ್ಲ. ಮತ್ತು ಅತಿ ಹೆಚ್ಚು ಗರ್ಲ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸ್ಪೆಷಲಿ ಕರ್ನಾಟಕದಿಂದ. ಯಾಕಂದರೆ ಒಂದು ಟೈಮ್ ಇತ್ತು ಸ್ಟೂಡೆಂಟು ಫಾರಿನ್ಗೆ ಹೋಗ್ಬೇಕಂದ್ರೆ ಭಯ ಪಡ್ತಿದ್ರು. ಇವಾಗ ಒಂದು ಪ್ರೌಡ್ ಮೂಮೆಂಟ್ ಏನಂದರೆ ನಮ್ಮ ಡಾಕ್ಟರ್ ಡ್ರೀಮ್ಸಿಂದ ಸುಮಾರು ಗರ್ಲ್ಸ್ ಕೌಂಟೇ ಬಂದು ಜಾಸ್ತಿ ಇರೋದು. ಈ ವರ್ಷ ನಾನು ಟೋಟಲ್ ಓವರಾಲ್ ಕೌಂಟ್ ಬಗ್ಗೆ ನಾನು ಮಾತಾಡೋಕೆ ಬಂದರೆ 80% ಸ್ಟೂಡೆಂಟು ಗರ್ಲ್ಸ್ ಅಡ್ಮಿಷನ್ ಆಗಿರೋದು. ಟೋಟಲ್ ಈಗ ಪೇರೆಂಟ್ಸ್ಗೂ ಏನೋ ಅದು ಕಾನ್ಫಿಡೆಂಟ್ ಏನೋ ಗೊತ್ತಾಗ್ತಾ ಇಲ್ಲ, ಬಟ್ ಆ ಒಂದು 80% ಸ್ಟೂಡೆಂಟು ಗರ್ಲ್ಸ್ ನಮ್ಮ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಾಯ್ಸ್ ಕೌಂಟ್ ಯಾವಾಗಲೂ ಸ್ವಲ್ಪ ಕಮ್ಮಿನೇ. ಯಾರಾದರೂ ಅಡ್ಮಿಷನ್ ಆಗಿ ಸರ್ ಏನಾದರೂ ರೆಫರೆನ್ಸ್ ಸಿಗುತ್ತಾ ನಮಗೆ, ನಾವು ಮಾತಾಡ್ಬೋದಾ ಅಂದರೆ ಫಸ್ಟ್ ನಾವು ಗರ್ಲ್ಸ್ ನಂಬರ್ ಕೊಡ್ತೀವಿ. ಯಾಕೆ ನಮ್ಮ ಹತ್ರ ಇರೋದೇ ಗರ್ಲ್ಸ್ ಜಾಸ್ತಿ, ಬಾಯ್ಸ್ ಕೌಂಟ್ ತುಂಬಾ ಕಮ್ಮಿ ಇರೋದ್ರಿಂದ ಬಂದು ಸೇಫ್ಟಿ ಮೆಷರ್ಸ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸ್ಟೂಡೆಂಟ್ಗೆ ಕಳಿಸೋದು ಅಷ್ಟೇ ಕೆಲಸ ಅಲ್ಲ, ನಾಳೆ ಇವ್ರು ಹೋಗಿ ಓದ್ಕೊಂಡು ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡೋವರೆಗೂ ಟೋಟಲ್ ಜವಾಬ್ದಾರಿ ತಗೊತಿರೋದು ಡಾಕ್ಟರ್ ಡ್ರೀಮ್ಸು. ಸೊ ಅದಕ್ಕೋಸ್ಕರ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಒಂದು ಮಿನಿಮಮ್ ಟು ಮಿನಿಮಮ್ ಮಾರ್ಕ್ಸ್ ಬಂತು, ಮಿನಿಮಮ್ ಟು ಮಿನಿಮಮ್ ಬಜೆಟ್ ಇದ್ದರೂ ಕೂಡ ಫಾರಿನಲ್ಲಿ ಇರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು. ಓಕೆ ಸರ್, ಇನ್ನು ಬೆನಿಫಿಟ್ಸ್ ಯಾವ ರೀತಿ ಇದೆ? ಏನು ರಷ್ಯಾ ಇರ್ಬೋದು, ಜಾರ್ಜಿಯಾಗೆ ಇರ್ಬೋದು, ಅಲ್ಲೋಗಿ MBBS ಮಾಡೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ? ಈಗ ಕಂಪ್ಯಾರಿಟಿವ್ಲಿ ಬಂದು ನಮಗೆ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ವಿದ್ಯಾರ್ಥಿಗಳು ಹೋಗ್ತಿರೋದ್ರಿಂದ ಬಂದು ಸುಮಾರು ಅಡ್ವಾಂಟೇಜಸ್ ಇರುತ್ತೆ. ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಇಲ್ಲ MBBS, ಅವರು ಮೀಡಿಯಮ್ ಆಫ್ ಇನ್ಸ್ಟಿಟ್ಯೂಟ್ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಫುಡ್ ಪ್ರಕಾರ ನಾನು ಮಾತಾಡೋಕೆ ಬಂದರೆ ಸುಮಾರು ಇವತ್ತು ಮೆಡಿಕಲ್ ಕಾಲೇಜಸ್ ಬಂದು ಇಂಡಿಯನ್ ಮೆಸ್ ಫೆಸಿಲಿಟಿ ಇದೆ. ಮತ್ತು ಬಂದು ಹಾಸ್ಟೆಲ್ ಪ್ರಕಾರ ಮಾತಾಡೋಕೆ ಬಂದರೂ ಕೂಡ ಮಿನಿಮಮ್ 2 to 3 ಶೇರಿಂಗ್ ಹಾಸ್ಟೆಲ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಬಜೆಟ್ ವಿಚಾರಕ್ಕೆ ಬಂದರೆ ಈಗ ಅತಿ ಒಂದು ಮೇನ್ ಅಡ್ವಾಂಟೇಜ್ ಅಂತ ಮಾತಾಡೋಕೆ ಬಂದ್ರೇ ಮೇನ್ ಬರೋದು ಕನ್ಸರ್ನ್ ಬಡ್ಜೆಟ್ಟು. ಎಷ್ಟು ಕೋಟಿ ಆಗಿಬಿಡುತ್ತೋ, ಒಂದು ಟ್ರಿಪ್ಗೆ ಹೋಗ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಇವರು ಫಾರಿನಲ್ಲಿ MBBS ಅಂತಿದ್ದಾರಲ್ಲ ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಅಂಥ ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕರ್ನಾಟಕದಲ್ಲಿ ಏನು ನಿಮ್ಮದು ಬಡ್ಜೆಟ್ ಇದೆ, ಇಂಜಿನಿಯರಿಂಗ್ ಓದೋ ಬಡ್ಜೆಟ್ಟು, ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಓದುವಂಥ ಬಡ್ಜೆಟಲ್ಲಿ ವಿದೇಶದಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBSನ ಮುಗಿಸ್ಕೋಬೋದು. 6 ವರ್ಷ ಎಷ್ಟಾಗ್ಬೋದು ಸರ್ ಮೇಡಮ್? ಅಂದಾಜು ಎಷ್ಟು ದುಡ್ಡು? ಟೋಟಲ್ ಪ್ಯಾಕೇಜ್ ಅಂತ ಮಾತಾಡೋಕೆ ಬಂದರೆ 20 to 22 lakh rupees, 20 ಇಂದ 22 ಲಕ್ಷ ರೂಪಾಯಿ ಇದ್ದರೆ ಫಾರಿನಲ್ಲಿರುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ಬೋದು. ಅದು ಕೂಡ ನಿಮಗೆ 6 ವರ್ಷ ಟೈಮ್ ಇರುತ್ತೆ. 100 ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ, 12 ಇನ್ಸ್ಟಾಲ್ಮೆಂಟ್ಸನ್ನು ಕೊಟ್ಟು ಪ್ರೊಸೀಜರನ್ನು ಮಾಡಿಕೊಡ್ತೀವಿ. ಓಕೆ, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ? ಹಾಸ್ಟೆಲ್ ಫೆಸಿಲಿಟಿ ಕೂಡ ಇನ್ಕ್ಲೂಡ್ ಆಗುತ್ತಾ ಹೇಗೆ? ಅದರಲ್ಲಿ ಏನೇನಂದರೆ ಈಗ ಸ್ಟೂಡೆಂಟ್ಗೆ ಕಾಲೇಜ್ ಫೀಸ್ ಇರುತ್ತೆ, 6 ವರ್ಷ ಟೈಮ್ ಇರುತ್ತೆ, 100 ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ, ಮತ್ತು ಫುಡ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದಾದಮೇಲೆ ಇವ್ರದ್ದು ರಿಜಿಸ್ಟ್ರೇಷನ್ ಪಾರ್ಟು, ಡಾಕ್ಯುಮೆಂಟೇಷನ್ ಪಾರ್ಟು, ಇವ್ರದ್ದು ಫ್ಲೈಟ್ ಟಿಕೆಟು, ಮಕ್ಕಳಿಗೆ ಇಲ್ಲಿಂದ ಜೊತೆಲಿ ಕರ್ಕೊಂಡು ಹೋಗೋದು, ಅಲ್ಲಿ ಹೋದ್ಮೇಲೆ ರಿಜಿಸ್ಟ್ರೇಷನ್ ಮಾಡೋದು, ಇವ್ರಿಗೆ ಪ್ರಾಸೆಸ್ ಮಾಡೋದು, ಇವ್ರಿಗೆ ಡಾಕ್ಯುಮೆಂಟ್ರಿ ರೆಡಿ ಮಾಡೋದು, ಮತ್ತು ಅಲ್ಲಿರುವಂಥ ವೀಸಾ ರಿನ್ಯೂವಲ್. ಯಾಕಂದರೆ ಫಸ್ಟು ಟೈಮ್ ಸ್ಟೂಡೆಂಟು ಯಾವುದೇ ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತಾನಂದರೆ ಅವನಿಗೆ ಫಸ್ಟು ಕೊಡೋದು 3 month ವೀಸಾ. ಅದಾದಮೇಲೆ ಅಲ್ಲಿ ವೀಸಾ ರಿನ್ಯೂವಲ್ ಕೂಡ ನಮ್ಮ ಡಾಕ್ಟರ್ ಡ್ರೀಮ್ಸ್ ಟೀಮಿಂದಾನೇ ರೆಡಿ ಮಾಡಿಕೊಡ್ತೀವಿ. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ, ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಎಕ್ಸಾಕ್ಟ್ಲಿ. ಅದು ಒಂದೇ ಸತಿ ಕೊಡಲ್ಲ ಪೇಮೆಂಟು, 6 ವರ್ಷ ಟೈಮ್ ಇರುತ್ತೆ, 12 ಇನ್ಸ್ಟಾಲ್ಮೆಂಟಲ್ಲಿ ಮೆಡಿಕಲ್ ಮಾಡ್ಕೋಬೋದು. ಸರ್, ಇವಾಗ ತಾನೇ ಹೇಳಿದ್ರಿ ಫೆಸಿಲಿಟೀಸ್ ಏನೇನಿದೆ ಅಂತ ಹೇಳಿದ್ರಿ, ಸೇಫ್ಟಿ ಮೆಷರ್ಸ್ ಬಗ್ಗೆ ಹೇಳಿದ್ರಿ, ಬಜೆಟ್ ಬಗ್ಗೆ ಹೇಳಿದ್ರಿ. ಸೊ ಕೊನೆಯದಾಗಿ ಲೈಕ್ ಅಲ್ಲಿ MBBS ಮಾಡಿರೋಂಥ ವಿದ್ಯಾರ್ಥಿಗೆ ಇಂಡಿಯಾಗೆ ವಾಪಸ್ ಬಂದಾದ್ಮೇಲೆ ವ್ಯಾಲ್ಯೂಯೇಷನ್ ಸೇಮ್ ಇರುತ್ತಾ ಅಂತ ಹೇಗೆ? ಮ್ಯಾಮ್, ಇವತ್ತು ನನ್ನ ಹತ್ರ ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಇಂಡಿಯಾಗೆ ವಾಪಸ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೇ ಬಂದು ಕೆಲಸ ಮಾಡ್ತಾಯಿದ್ರಿ. ಈಗ ಹಾಸನ ವಿದ್ಯಾರ್ಥಿಗಳ ಬಗ್ಗೆ ನಾನು ಮಾತಾಡೋಕೆ ಬಂದರೆ ಹಿಮ್ಸ್ ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಸ್ಟೂಡೆಂಟ್ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಇವಾಗ ಪ್ರೈವೇಟ್ ಹಾಸ್ಪಿಟಲ್ಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನನ್ನದೇ ಸ್ಟೂಡೆಂಟು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ವಿದೇಶಕ್ಕೆ ಜಸ್ಟ್ ಕಳಿಸೋವಂಥ ಕೆಲಸ ನಮಗಲ್ಲ. ಸ್ಟೂಡೆಂಟು ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ನಮ್ಮದು ಜವಾಬ್ದಾರಿ ಅಂದರೆ ಸ್ಟೂಡೆಂಟ್ ಎಕ್ಸಿಟ್ ಎಕ್ಸಾಮ್ ಬರೆಯೋವರೆಗೂ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಅವ್ರಿಗೆ 4 ವರ್ಷ ಆದಮೇಲೆ 5th year ಮತ್ತು 6th year ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಕೊಡ್ತೀವಿ. ಎಕ್ಸಿಟ್ಗೆ ಪ್ರಿಪೇರ್ ಆಗ್ತಾರೆ, ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಮೇಲೆ 4 ತಿಂಗಳು ಪ್ರಿಪ್ರೇಷನ್ ನಮ್ಮ ಕಡೆಯಿಂದ ಇರುತ್ತೆ. ಸ್ಟೂಡೆಂಟು ಜುಲೈ ಮಂತ್ಗೆ ಬಂದುಬಿಡ್ತಾರೆ. ಎಕ್ಸಿಟ್ ಎಕ್ಸಾಮ್ ಇರೋದು ಡಿಸೆಂಬರ್ ಮಂತಲ್ಲಿ. ಈಗ ಜುಲೈಯಿಂದ ಡಿಸೆಂಬರ್ಗೂ 4 ತಿಂಗಳು ಗ್ಯಾಪ್ ಏನಿದೆಯಲ್ಲ, ಅದರಲ್ಲೂ ಕೂಡ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಈ ಟೋಟಲ್ 4 ಮಂತ್ ಬಂದು ಎಕ್ಸಿಟ್ ಎಕ್ಸಾಮ್ಗೆ
ಪ್ರಿಪ್ರೇಷನ್ ಇರುತ್ತೆ. ಆ ಪ್ರಿಪ್ರೇಷನನ್ನು ಮಾಡ್ತಾರೆ. ಸ್ಟೂಡೆಂಟ್ ಎಕ್ಸಾಮ್ ಡಿಸೆಂಬರ್ಗೆ ಬರೀತಾರೆ ಮತ್ತು ಜನವರಿ ಮಂತ್ ರಿಸಲ್ಟ್ ಬರುತ್ತೆ. ಅದರಲ್ಲಿ ಗೌರ್ಮೆಂಟ್ ನಮ್ಮ NMC ಕೇಳೋದು ಏನಂದರೆ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು 50% ಬಂದಿದ್ರೆ ಸಾಕು. ಅಂದರೆ 300ರಲ್ಲಿ 150 ಬಂದಿದ್ರೆ ನಿಮಗೆ ಆ ಎಕ್ಸಿಟ್ ಎಕ್ಸಾಮ್ ನೀವು ಬರೆದಿದ್ದಕ್ಕೆ ಅದೊಂದು ವ್ಯಾಲ್ಯೂ ಆಗುತ್ತೆ, ಈಕ್ವಲ್ ವ್ಯಾಲಿಡೇಷನ್ ಆಗುತ್ತೆ. ಇಟ್ ಇಸ್ ನಾಟ್ ಲೈಕ್ ನೀವು ರಷ್ಯಾದಲ್ಲಿ ಓದಿದ್ದೀರಾ, ನೀವು ಜಾರ್ಜಿಯಾದಲ್ಲಿ ಓದಿದ್ದೀರಾ, ಇಲ್ಲ ತುಮಕೂರಲ್ಲಿ ಓದಿದ್ದೀರಾ, ದಾವಣಗೆರೆ ಏನು ಡಿಫ್ರೆನ್ಸ್ ಬರಲ್ಲ. ಈಗ ಎಕ್ಸಿಟ್ ಎಕ್ಸಾಮ್ ಅನ್ನೋದು ಪ್ರತಿಯೊಬ್ಬರಿಗೂ ಮ್ಯಾಂಡೇಟ್ರಿ ಇದೆ. ಸೊ ಇಂಡಿಯಾಗೆ ಬಂದ ಮೇಲೆ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗುತ್ತೆ. ಪ್ರಿಪ್ರೇಷನ್ ಆದಮೇಲೆ ಎಕ್ಸಿಟ್ ಎಕ್ಸಾಮ್ ಬರೆದು ಸೆಂಟ್ರಲ್ ಗೌರ್ಮೆಂಟು ಅಂದರೆ NMCಯಿಂದ ಲೈಸೆನ್ಸ್ ತಗೊಳ್ಳೋವರೆಗೂ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಅದಾದಮೇಲೆ ಸ್ಟೂಡೆಂಟು ಕಿಮ್ಸು ಬಿಕಾಸ್ ನಾವು ಕರ್ನಾಟಕದಿಂದ ಆಗಿರೋದ್ರಿಂದ ಬಂದು KMC ಆ ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ನಮ್ಮದೇ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ವರಿ ಮಾಡೋ ನೆಸೆಸಿಟಿ ಇಲ್ಲ. ಈಗ ಡೊನೇಷನ್ ಕೊಡೋಕ್ಕಾಗಲ್ಲ, ಅತಿ ಹೆಚ್ಚು ಮಾರ್ಕ್ಸ್ ಬಂದಿಲ್ಲ ಅಂತ ಭಯ ಪಡೋ ನೆಸೆಸಿಟಿ ಅಂತೂ ಇಲ್ಲ. ಒಂದು ಕಡಿಮೆ ಬಜೆಟ್ ಇದೆ, ಕಡಿಮೆ ಮಾರ್ಕ್ಸ್ ಇದೆ, ನೀವು ಕೂಡ ಮೆಡಿಕಲ್ ಮಾಡಬೇಕಂದ್ರೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳಿಗಾಗಿರ್ಬೋದು, ವಿದ್ಯಾರ್ಥಿಗಳ ಪೋಷಕರಿಗಾಗಿರ್ಬೋದು, ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ಈಗ ನೋಡಿ, ನೀಟ್ ಎಕ್ಸಾಮ್ ಅಂತೂ ಈಗ ಬರೆದಿದ್ದಾರೆ. ರಿಸಲ್ಟು ಇವಾಗ ವೆರಿ ಸೂನ್ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟೆಡ್ ಇದೆ. ಈಗ ಅಬ್ರಾಡಲ್ಲಿ ಇರುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನೀವೇನಾದರೂ MBBS ಮಾಡಬೇಕು, ಕೀ ಆನ್ಸರ್ಸ್ ಆಲ್ರೆಡಿ ನಿಮ್ಮ ಹತ್ರ ಇದೆ. ಎಲ್ಲ ಮಕ್ಕಳಿಗೂ ಗೊತ್ತಿದೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂದ್ಬಿಟ್ಟು. OBC SC ST ಕ್ಯಾಟಗರಿ ಇರೋರು 113 ಮಾರ್ಕ್ಸ್ ಬಂದರೆ ಸಾಕು. ಇಷ್ಟು ಮಾರ್ಕ್ಸ್ ಬರ್ತಿದೆ ಅಂದರೆ ಅಬ್ರಾಡಲ್ಲಿ ಇರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದೇ ಜನರಲ್ ಕ್ಯಾಟಗರಿ ಆಗಿದ್ದರೆ 144 ಮಾರ್ಕ್ಸ್ ಬಂದಿದ್ರೆ ಸಾಕು. ಕಾನ್ಫಿಡೆಂಟ್ ಇರೋ ವಿದ್ಯಾರ್ಥಿಗಳಿಗೆ ಫಾರಿನಲ್ಲಿ ಇರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿಕೊಡ್ಬೋದು. ನಮ್ಮದು ಬ್ರಾಂಚಸ್ ಬಂದು ನಿಯರ್ ಬೈ ಅಂದರೆ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ. ನಿಯರ್ ಬೈ ಅಂದರೆ ಈಗ ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಇವರಿಗೆಲ್ಲ ಬ್ರಾಂಚಸ್ ಹತ್ರ ಅಂದರೆ ನಮ್ಮ ಬೆಂಗಳೂರು ಆಫೀಸ್ ಹತ್ರ ಆಗುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಸಿಟ್ ಮಾಡಿ. ಸ್ಪಾಟ್ ಅಡ್ಮಿಷನ್ಸ್ ನಡೀತಾ ಇದೆ, ಸ್ಪಾಟ್ ಬುಕಿಂಗ್ ಕೂಡ ನೀವು ಮಾಡ್ಕೋಬೋದು. ಮತ್ತು ನಿಮಗೆ ದಾವಣಗೆರೆಯಲ್ಲೂ ಕೂಡ ನಮ್ಮದು ಆಫೀಸ್ ಇದೆ. JJ ಮೆಡಿಕಲ್ ಕಾಲೇಜ್, ಮಾಮಾಸ್ ಜಾಯಿಂಟ್ ರೋಡು, ಹೋಟೆಲ್ ನಿಮಗೆ ಮಾಮಾಸ್ ಜಾಯಿಂಟ್ ರೋಡ್ ಹತ್ರನೇ ಬಂದು ನಮ್ಮದು ಆಫೀಸ್ ಬರುತ್ತೆ, ವುಡ್ಲ್ಯಾಂಡ್ ಶೋರೂಮ್ ಮೇಲೆ. ಮತ್ತು ಈಗ ಹುಬ್ಳಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ ಕಡೆ ಬೆಳಗಾಂ ಆಗಿರ್ಬೋದು, ಇವರಿಗೆಲ್ಲ ಬಂದು ನಿಯರೆಸ್ಟ್ ಬ್ರಾಂಚ್ ಆಗೋದು ಹುಬ್ಳಿ. ಮತ್ತು ಗುಲ್ಬರ್ಗ ಅಂದರೆ ಗೊತ್ತಿರುತ್ತೆ, ಈಗ ಗುಲ್ಬರ್ಗ, ರಾಯಚೂರು, ಬೀದರ್, ಯಾದಗಿರಿ, ಇವರಿಗೆಲ್ಲ ಬಂದು ನಿಯರೆಸ್ಟ್ ಬ್ರಾಂಚು ಗುಲ್ಬರ್ಗಾದಲ್ಲಿದೆ. ಇದೆಲ್ಲ ನಿಮಗೆ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನೀವೇನಾದರೂ ಡಾಕ್ಟರ್ ಡ್ರೀಮ್ಸ್ಗೆ ವಿಸಿಟ್ ಮಾಡಿ, ನಿಯರೆಸ್ಟ್ ಬ್ರಾಂಚಸ್ಗೆ ಒಂದು ಸತಿ ವಿಸಿಟ್ ಮಾಡಿಕೊಂಡು ಕೌನ್ಸಿಲಿಂಗ್ ಅಂತ ತಗೊಂಡ್ರೆ ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡೋಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಡಾಕ್ಟರ್ ಡ್ರೀಮ್ಸಿಂದ. ಓಕೆ ಸರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸ್ಟೂಡೆಂಟ್ಸ್ಗೆ MBBSನ ರಷ್ಯಾಗೋಗಿ ಅಥವಾ ಜಾರ್ಜಿಯಾಗೋಗಿ ಹೇಗೆ ಮಾಡಬೇಕು, ಅಲ್ಲಿ ನೀವು ಯಾವ ರೀತಿ ಆಪರ್ಚುನಿಟೀಸ್ ಕೊಡ್ತೀರಾ, ಯಾವ ರೀತಿ ಬೆನಿಫಿಟ್ಸ್ ಕೊಡ್ತೀರಾ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರು ಇವತ್ತು ನಮಗೆ ಮುಬಾರಕ್ ಸರ್ ಅವರು. ತುಂಬ ಜನ ಈಗ ನೀಟ್ ಎಕ್ಸಾಮ್ಸ್ ಬರ್ತಿರ್ತೀರಾ, ರಿಸಲ್ಟ್ಸ್ ಕಾಯ್ತಾ ಇರ್ತೀರಾ, ಏನಪ್ಪ ಕಟ್ ಆಫ್ ಸ್ವಲ್ಪ ಕಮ್ಮಿ ಆಗೋಯ್ತು, ನನಗೆ MBBS ಮಾಡೋದಕ್ಕೆ ಆಗಲ್ಲ ಅಂತ ನಿರಾಸೆ ಆಗೋದೇ ಬೇಡ. ಬಿಕಾಸ್ ಇಲ್ಲೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನಿಯರೆಸ್ಟ್ ಡಾಕ್ಟರ್ ಡ್ರೀಮ್ಸ್ ಆಫೀಸ್ನ ಭೇಟಿ ಕೊಡಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ಮ ಆಸೆನ ಪೂರೈಸ್ಕೊಳ್ಳಿ, MBBS ಮಾಡಿ ಡಾಕ್ಟರ್ ಆಗಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ ಫಾರಿನ್ಗೆ ಹೋಗೋಕ್ಕೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. Study MBBS abroad. Admissions have started. Our destinations: Russia, Georgia, Belarus, Bosnia, Philippines, Kazakhstan, Uzbekistan, and other European countries. Contact 1-800-270-1015. Visit us on drdreams.in. Dr. Dreams. Born for Doctor.